ಜ್ಯೋತಿ ಬೆಳಗಿಸು ಮನದ ಜ್ಯೋತಿ ಬೆಳಗಿಸು ಜ್ಯೋತಿ ಬೆಳಗಿಸು ಆತ್ಮ ಜ್ಯೋತಿ ಬೆಳಗಿಸು ಆತ್ಮ ಜ್ಯೋತಿ ಬೆಳಗಿಸು ಆತ್ಮ ಜ್ಯೋತಿ ಬೆಳಗಿಸು. ಓಂ ಶಾಂತಿ. ಈ 16 ಕಲೆಗಳ ಪ್ರಯಾಣದಲ್ಲಿ ನಾವೀಗ ಅನೇಕ ಮೆಟ್ಟಿಲುಗಳನ್ನೇರಿ ಮೇಲಕ್ಕೆ ಬರ್ತಾ ಇದ್ದೇವೆ. ಭಾಳ ಸುಂದರವಾಗಿದೆ ಈ ಕಲಾತ್ಮಕವಾದ ಪ್ರಯಾಣ. ಮನುಷ್ಯನ ಬದುಕು ಕಲಾತ್ಮಕವಾದರೆ ಯಾರಿಗೆ ಹೇಗೆ ಅನಿಸುತ್ತೆ ಅನ್ನೋದಕ್ಕಿಂತ ತನ್ನ ಬದುಕು ತನಗೆ ಸಹನೀಯವಾಗುತ್ತೆ, ಸುಖಮಯವಾಗುತ್ತೆ. ಖಂಡಿತವಾಗಿಯೂ ಇದರಲ್ಲಿ ಸಂದೇಹವಿಲ್ಲ. ಹೇಗೆ ಒಂದು ಮಗುವನ್ನು ತುಂಬ ಸುಂದರವಾಗಿ ದೇವಿಯ ಅಥವಾ ದೇವತೆಯ ಹಾಗೆ ತಾಯಿ ಅಲಂಕರಿಸಿದಾಗ ಆ ಮಗುವನ್ನು ತುಂಬಿಕೊಳ್ತಾಳೆ ತಾಯಿ. ತುಂಬ ಸುಂದರವಾಗಿ ಕಾಣುತ್ತೆ ಆ ಮಗು ತಾಯಿಯ ಕಣ್ಣುಗಳಿಗೆ, ಇಡೀ ಜಗತ್ತಿಗೆ. ಹಾಗೆ ನಾವು ಸಹ ಗುಣಗಳಿಂದ ನಮ್ಮನ್ನು ನಾವು ಅಲಂಕರಿಸಿಕೊಂಡಾಗ, ಬದುಕನ್ನು ಕಲಾತ್ಮಕವನ್ನಾಗಿ ಮಾಡಿಕೊಂಡಾಗ ನಮ್ಮೆಲ್ಲರ ರಚಯಿತನಾದ ಈ ಸೃಷ್ಟಿಯ ಮಾತಾಪಿತನಾದ ಪರಮಾತ್ಮನಿಗೂ ನಾವು ತುಂಬ ಸುಂದರರಾಗಿ ಕಾಣಿಸ್ತೇವೆ. ಅಷ್ಟೇ ಯಾಕೆ, ಪರಸ್ಪರ ಸಹ ಪಾತ್ರಧಾರಿಗಳಿಗೂ ಸಹ ನಾವು ಗೌರವಪೂರ್ಣರಾದ ವ್ಯಕ್ತಿಗಳಾಗ್ತೇವೆ. ನಮ್ಮ ಜೀವನ ನಮಗೆ ಸಮಾಧಾನ ಕೊಡುತ್ತೆ. ಜೀವನ ನಮಗೋಸ್ಕರ ತಾನೆ. ನಮ್ಮ ಬದುಕು ನಮಗೆ ಸುಖ ಕೊಟ್ಟರೆ ಅದಕ್ಕಿಂತ ದೊಡ್ಡ ಕಾಂಪ್ಲಿಮೆಂಟ್ ಬೇರೆ ಯಾವುದು ಬೇಕು ನಮಗೆ ಹೇಳಿ? ಆದ್ದರಿಂದ ಬಹಳ ಅಗತ್ಯವಾಗಿ ನಮ್ಮ ಬದುಕನ್ನು ಕಟ್ಟಿಕೊಳ್ಳುವ, ಸುಂದರವಾಗಿ ರೂಪಿಸಿಕೊಳ್ಳುವಂತಹ ಸಾಮರ್ಥ್ಯವಿರುವ ನಾವೆಲ್ಲರೂ ಸಹ ನಮ್ಮ ಬದುಕನ್ನು ಅತಿ ಸುಂದರವಾಗಿ ರೂಪಿಸಿಕೊಳ್ಳೋಣ. ಅದರ ಒಂದು ಪ್ರಯುಕ್ತ ಈ ದಿನ ನಾವೆಲ್ಲರೂ ಸಹ ಪಾಲನೆ ಮಾಡುವಂಥದ್ದು ಒಂದು ಕಲೆ. ನಾವು ಈ ಸೃಷ್ಟಿಯಲ್ಲಿ ಬ್ರಹ್ಮ, ವಿಷ್ಣು, ಶಂಕರ ಎನ್ನುವ 3 ದೇವತೆಗಳನ್ನು ಕೇಳಿದ್ದೇವೆ. ಸೃಷ್ಟಿ, ಸ್ಥಿತಿ ಹಾಗೂ ಲಯ, ಸ್ಥಾಪನೆ, ಪಾಲನೆ ಹಾಗೂ ವಿನಾಶ, ಈ 3 ಕರ್ತವ್ಯಕ್ಕೆ ನಿಮಿತ್ತರಾದವರು ಅಂತ. ವಿಷ್ಣು ಪಾಲನೆಯ ದೇವತೆ ಅಂತ ಕರೆಯಲ್ಪಡ್ತಾನೆ. ವಿಷ್ಣು ಎಂದರೆ ಲಕ್ಷ್ಮೀನಾರಾಯಣರ ಒಂದು ಸಂಯುಕ್ತ ಸ್ವರೂಪ. ಶ್ರೀ ಲಕ್ಷ್ಮೀ ಶ್ರೀ ನಾರಾಯಣ ಸೇರಿ ಮಹಾವಿಷ್ಣುವಾಗ್ತಾನೆ. ಇಬ್ಬರ 2 ಕೈಗಳು 4 ಕೈಗಳಾಗಿ ವಿಷ್ಣುವನ್ನು ಮಹಾವಿಷ್ಣುವನ್ನಾಗಿಸಿವೆ ಅಲ್ವೇ? ಹೇಗೆ ಒಬ್ಬ ಸಾಮಾನ್ಯ ಮನುಷ್ಯ ಇಡೀ ಜಗತ್ತನ್ನು, ಒಬ್ಬ ಗೃಹಸ್ಥಿ ತನ್ನ ಮಗುವನ್ನು ಪಾಲಿಸಬಲ್ಲ ಎನ್ನುವುದಕ್ಕೆ ವಿಷ್ಣು ಒಂದು ಉತ್ತಮ ಮಾದರಿಯಾಗಿದ್ದಾನೆ. ವಿಷ್ಣುವಿನ ಜೀವನದಲ್ಲಿ ಈ ಜಗತ್ತನ್ನು ಪಾಲನೆ ಮಾಡುವುದಕ್ಕಾಗಿ 4 ವಿಶೇಷವಾದ ಅಲಂಕಾರಗಳನ್ನು ನಾವು ಕಾಣ್ತೇವೆ. ಮೊದಲನೆಯದಾಗಿ ವಿಷ್ಣುವಿನ ಕೈಯಲ್ಲಿ ಶಂಖ ಇದೆ, 2ನೇದು ಚಕ್ರ ಇದೆ, 3ನೇದು ಗದೆ ಇದೆ, 4ನೇದು ಪದ್ಮ. ಈ 4 ಅಲಂಕಾರಗಳು ಈ ಜಗತ್ತನ್ನು ವಿಷ್ಣು ಪಾಲನೆ ಮಾಡುವುದಕ್ಕಾಗಿ ಏನನ್ನು ಮಾಡ್ತಾನೆ? ಮೊದಲನೆಯದಾಗಿ ಸೃಷ್ಟಿಯಲ್ಲಿ ಪಾಲನೆ ಮಾಡಬೇಕಾದ್ರೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಬೇಕಾದದ್ದು ಜ್ಞಾನ. ಹೇಗೆ ಶಂಖನಾದ ಮಾಡಿದಾಗ ಓಂ ಎನ್ನುವ ಓಂಕಾರ ಹೊರಹೊಮ್ಮುತ್ತೆ, ಹಾಗೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಸಹ ಜ್ಞಾನದ ಓಂಕಾರ ಮೊಳಗಬೇಕು. ಅವನು ಜ್ಞಾನಿಯಾಗಬೇಕು. ಅವನ ಜೀವನ ಜ್ಞಾನಯುಕ್ತವಾಗಿರಬೇಕು. ತಾನು ಮಾಡುವ ಪ್ರತಿಯೊಂದು ಜ್ಞಾನ, ಪ್ರತಿಯೊಂದರ ಜ್ಞಾನ ಯಾಕೆ, ಏನು, ಹೇಗೆ ಎನ್ನುವುದರ ಅರಿವಿರಬೇಕು. ಆತ್ಮಜ್ಞಾನದ ಅರಿವಿರಬೇಕು. ಆಗ ಮಾತ್ರ ಒಬ್ಬ ವ್ಯಕ್ತಿ ಸರಿಯಾಗಿ ಈ ಜಗತ್ತನ್ನು ಅಥವಾ ತನ್ನ ಮನೆಯನ್ನು ಪಾಲನೆ ಮಾಡಬಲ್ಲ. 2ನೇದಾಗಿ ಬೇಕಾದದ್ದು ಚಕ್ರ. ನಾವು ಅದನ್ನು ಸುದರ್ಶನ ಚಕ್ರ ಅಂತ ಕೇಳಿದ್ದೇವೆ. ನಮಗಿಲ್ಲಿ ಪರಮಾತ್ಮ ಸ್ವದರ್ಶನ ಚಕ್ರ ಅದು ಅಂತ ಹೇಳ್ತಾನೆ. ಸುದರ್ಶನ, ಶ್ರೇಷ್ಠವಾದ ದರ್ಶನ ಮಾಡಿಕೊ ಅಥವಾ ಸ್ವದರ್ಶನ. ನಾನು ಅತಿ ಶ್ರೇಷ್ಠನಾದ ಆತ್ಮ, ನನ್ನಲ್ಲಿ ಅತಿ ಶ್ರೇಷ್ಠವಾದ ಸದ್ಗುಣಗಳ ಸಂಸ್ಕಾರವಿದೆ. ಪುನಃ ನಾನೇ ಶ್ರೇಷ್ಠನಾಗಬೇಕು ಎನ್ನುವ ಚಿಂತನೆ. ಮುಂದಿನದು ಗದೆ, ಅಂದರೆ ದುರ್ಗುಣಗಳ ಮೇಲೆ ವಿಜಯಿಯಾಗಿರಬೇಕು. ವಿಜಯದ ಸಂಕೇತ ಗದೆ. ಹಾಗೆ ಜೊತೆಗೆ ಒಂದು ಕಮಲ ಪುಷ್ಪ. 4 ಜನರ ಅನೇಕರ ಸಂಘದಲ್ಲಿ ಇದ್ದರೂ ಸಹ ಅಂಟಿಯು ಅಂಟದ ಹಾಗೆ, ಪದ್ಮಪತ್ರ ಮಿವಾಂಭಸಿ ಎನ್ನುವ ಹಾಗೆ, ಕಮಲದ ಹೂವಿನ ಹಾಗೆ ನಾವು ಬದುಕಬೇಕು ಅಂತ. ಈ 4 ಗುಣಗಳು ನಮ್ಮಲ್ಲಿದ್ದಾಗ ನಾವು ಅತ್ಯುತ್ತಮ ಪಾಲನೆಯನ್ನು ಮಾಡುವುದು ಸಾಧ್ಯ, ಅಥವಾ ನಮ್ಮನ್ನು ನಾವು ಸರಿಯಾಗಿ ಸಸ್ಟೈನ್ ಮಾಡಿಕೊಳ್ಬಹುದು ಅಂತ. ಇಲ್ಲಿ ಬಹಳ ಅಗತ್ಯವಾಗಿ 2 ರೀತಿಯ ಪಾಲನೆಯ ಬಗ್ಗೆ ನಾವಿವತ್ತು ಚಿಂತನೆ ಮಾಡೋಣ. ಮೊದಲನೆಯದು, ತಂದೆ ತಾಯಿ ಮಕ್ಕಳಿಗೆ ಜನ್ಮ ಕೊಡ್ತಾರೆ. ಜನ್ಮ ಕೊಟ್ಟ ಮೇಲೆ ಆ ಮಕ್ಕಳ ಪಾಲನೆ ಮಾಡ್ತಾರೆ. ಪಾಲನೆ ಬಹಳ ಬಹಳ ಅವಶ್ಯಕವಾಗಿರುತ್ತೆ ಅಲ್ವೇ? ನಾವು ಕೇಳ್ತೇವೆ,
ನೋಡಿ ಅಪ್ಪ ಅಮ್ಮನ ಪಾಲನೆ ಕಾಣ್ತದೆ ಈ ಮಕ್ಕಳಲ್ಲಿ ಅಂತ. ಬಹಳ ಅಗತ್ಯವಾಗಿ ಗಮನಿಸಬೇಕಾದದ್ದು ಮಗುವನ್ನು ಈ ಜಗತ್ತಿಗೆ ತರುವಾಗಿನಿಂದ ಆ ಮಕ್ಕಳ ಬಗ್ಗೆ ಅಥವಾ ಮಗುವಿನ ಬಗ್ಗೆ ಪಾಲಕರಲ್ಲಿರುವ ಭಾವನೆ. ಕೆಲವೊಮ್ಮೆ ಹೀನ ಭಾವನೆ ಇರುತ್ತೆ ಮಕ್ಕಳಲ್ಲಿ. ನೀವು ಹೆಚ್ಚಿನಂಶ ಹೀನ ಭಾವನೆ ಇರುವ ಮಕ್ಕಳನ್ನು ಗಮನಿಸಿದಾಗ ಆ ಮಕ್ಕಳು ಈ ಜಗತ್ತಿಗೆ ಬರುವುದೇ ಬೇಡವಾದ ಸಂದರ್ಭದಲ್ಲಿ ಹುಟ್ಟಿದ ಮಕ್ಕಳಲ್ಲಿ ಹೀನ ಭಾವನೆ ಇರುತ್ತೆ. ಅಪ್ಪ ಅಮ್ಮನಿಗೆ ಆ ಮಗುವಿನ ಆಗಮನವೇ ಇಷ್ಟ ಇರೋದಿಲ್ಲ. ಅದು ಹೆಣ್ಣು ಮಗುವಾಗಿರ್ಬೋದು ಅಥವಾ ಎಷ್ಟೋ ಸಲ ಗಂಡು ಮಗುವಾದರೂ ಅವರಲ್ಲಿಯೂ ಕೀಳರಿಮೆಯ ಮನೋಭಾವ ಬೆಳೆದಿರುತ್ತೆ. ಅದಕ್ಕೆ ಕಾರಣ ಆ ಮಗುವನ್ನು ಇನ್ವೈಟ್ ಮಾಡುವುದಕ್ಕೆ ತಂದೆ ತಾಯಿ ರೆಡಿ ಇರೋದಿಲ್ಲ. ಅನ್ಎಕ್ಸ್ಪೆಕ್ಟೆಡ್ಲಿ ಅವರು ಆ ಮಗುವನ್ನು ಪಡೆದು ಬಿಟ್ಟಿರ್ತಾರೆ, ತಯಾರಾಗಿರುವುದಿಲ್ಲ. ಯಾಕಾದರೂ ಬಂತು ಎನ್ನುವಂಥ ಭಾವನೆ ಆ ಮಗುವಿನ ಮೇಲೆ ಟ್ರಾನ್ಸ್ಫರ್ ಆಗಿ ಆ ಮಗುವಿನಲ್ಲಿಯೂ ಕೀಳರಿಮೆಯ ಹೀನ ಭಾವನೆಯನ್ನು ಬೆಳೆಸಿಬಿಡುತ್ತೆ. ಸೊ ಮಕ್ಕಳ ಪಾಲನೆ ತಾಯಿಯ ಗರ್ಭದಿಂದ ಆ ಮಗುವನ್ನು ಇನ್ವೈಟ್ ಮಾಡುವಾಗಲೇ ಶುರುವಾಗುತ್ತೆ. ಅದರ ಜೊತೆಗೆ ಆ ಮಗುವನ್ನು ಬೆಳೆಸುವುದು ಸಹ ಒಂದು ನಿಜವಾಗಿಯೂ ಒಂದು ಚಾಲೆಂಜ್. ಒಂದು ಹೊಸ ಜೀವವನ್ನು ಈ ಜಗತ್ತಿಗೆ ತಂದು ಆ ಜೀವವನ್ನು ಈ ಜಗತ್ತಿನ ಯೋಗ್ಯ ವ್ಯಕ್ತಿಯನ್ನಾಗಿ ಮಾಡುವವರೆಗಿನ ಒಂದು ಪ್ರಯಾಣವಿದೆಯಲ್ಲ, ಅದು ತಂದೆ ತಾಯಿಗಳಿಗೆ ಭಗವಂತ ಕೊಟ್ಟ ವರ. ಆದರೆ ನಾವಿವತ್ತು ಈ ವರದ ಒಂದು ಪಾಲನೆಯಲ್ಲಿ ಪೇರೆಂಟ್ಸ್ ತುಂಬ ಮಟ್ಟಿಗೆ ಫೇಲ್ ಆಗಿರುವುದನ್ನು ಕಾಣ್ತಾ ಇದ್ದೇವೆ. ನೋಡಿ, ಸಮಾಜದಲ್ಲಿ ಎಲ್ಲೋ ಒಂದು ಕಡೆ ಅನುಚಿತ ವರ್ತನೆ ನಡೀತಾ ಇದೆ. ಅವನು ಯಾರ ಮಗ ತಾನೆ? ಯಾರೋ ತಂದೆ ತಾಯಿಗಳೇ ತಾನೆ ಅವನಿಗೂ ಜನ್ಮ ಕೊಟ್ಟವರು. ಯಾರೋ ಭಯೋತ್ಪಾದಕನಾಗಿದ್ದಾನೆ, ಅವನಿಗೂ ಜನ್ಮ ಕೊಟ್ಟವರು ತಂದೆ ತಾಯಿಗಳೇ ತಾನೆ. ಅಂದರೆ ಪಾಲನೆಯಲ್ಲಿ ಎಲ್ಲೋ ಒಂದು ಕಡೆ ಕೊರತೆಯಾಗ್ತಿದೆ ಎನ್ನುವುದು ನಮಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಬಂಧುಗಳೇ. ಆದ್ದರಿಂದ ಸಮಾಜದಲ್ಲಿ ನಾವು ಮಕ್ಕಳನ್ನು ಅಥವಾ ಸಂತತಿಯನ್ನು ಅಥವಾ ಕುಲಪುತ್ರರನ್ನು ಅಥವಾ ನಮ್ಮ ವಂಶವನ್ನು ವೃದ್ಧಿ ಮಾಡುವ ಸಲುವಾಗಿ ಹೊಸ ಸಂತತಿಗೇನು ಜನ್ಮ ನೀಡ್ತಾ ಇದ್ದೇವೆ, ಆ ಜನ್ಮ ನೀಡುವುದಷ್ಟೇ ಬಾಧ್ಯತೆಯಲ್ಲ, ಮಕ್ಕಳಿಗೆ ಸರಿಯಾದ ಪಾಲನೆಯನ್ನು ಮಾಡದಿದ್ದರೆ ಆ ಮಕ್ಕಳ ಜೀವನವೇ ಸರ್ವನಾಶವಾಗಿ ಹೋಗುತ್ತೆ. ಇದರ ಕಡೆಗೆ ತುಂಬ ಅಗತ್ಯವಾಗಿ ಪಾಲಕರು ಗಮನ ಹರಿಸಬೇಕಾಗಿದೆ ಎನ್ನುವುದು ಅಗತ್ಯದ ಸಂಗತಿ. ಇದೊಂದು ರೀತಿಯ ಪಾಲನೆಯಾದರೆ ಇನ್ನೊಂದು ರೀತಿಯ ಪಾಲನೆ ಮನುಷ್ಯ ಶರೀರದಲ್ಲಿ ನಾವು ಪರಮಾತ್ಮನನ್ನು ಅರಿತು ಹೊಸ ಆಧ್ಯಾತ್ಮಿಕ ಜನ್ಮ ಪಡೆದಾಗಿನ ಪಾಲನೆ. ಅಲ್ಲಿ ನಮಗೆ ಬೇಕಾಗುವುದು ಸರಿಯಾದ ಮಾರ್ಗದರ್ಶನ, ಯಥಾರ್ಥವಾದ ಜ್ಞಾನ, ಸರಿಯಾದ ಸಂಘ, ಅನುಭವಿಗಳ ಸಂಘ ಮಾರ್ಗದರ್ಶನ, ಜೊತೆಗೆ ಈಶ್ವರೀಯ ಮರ್ಯಾದೆಗಳ ಪಾಲನೆ. ಈ ಆಧ್ಯಾತ್ಮಿಕ ಜೀವನದ ಬಗ್ಗೆ ಸ್ನೇಹ, ವಿಶ್ವಾಸ, ಜೊತೆಗೆ ಎಂದೂ ಸಹ ಯಾರಲ್ಲೂ ಅವಗುಣಗಳನ್ನು ನೋಡದಿರುವಂತಹ ಒಂದು ಬದ್ಧತೆ. ಯಾಕೆಂದರೆ ನಾನು ಗುಣ ಮೂರ್ತಿಯಾಗುವುದಕ್ಕೆ ಪ್ರಯಾಣ ಹೊರಟಿರುವಾಗ ಅವಗುಣಗಳನ್ನು ನೋಡ್ತಾ ಕೂತ್ಕೊಂಡ್ರೆ ಪರಮಾತ್ಮ ಹೇಳ್ತಾನೆ, ನಾನಿಲ್ಲಿಂದ ಮುಂಬೈಗೆ ಹೋಗಬೇಕು, ರಸ್ತೆ ಮೂಲಕ ಪ್ರಯಾಣ ಮಾಡ್ತಿದ್ದೇನೆ, ರಸ್ತೆ ಬದಿಯಲ್ಲಿ ಏನೇನೋ ದೃಶ್ಯಗಳು ಕಾಣುತ್ತೆ, ಆದರೆ ನನ್ನ ಗಮ್ಯ ಮುಂಬೈ ಆಗಿರುವುದರಿಂದ ನಾನು ಆಚೆ ಈಚೆಯ ರಸ್ತೆ ಬದಿಯ ದೃಶ್ಯಗಳಿಗೆ ಆಕರ್ಷಿತನಾಗದೆ ಮುಂದೆ ಮುಂದೆ ಹೋಗ್ತಾ ಇದ್ದಾಗ ಮಾತ್ರ ಸಮಯಕ್ಕೆ ಸರಿಯಾಗಿ ಮುಂಬೈಯನ್ನು ತಲುಪುವುದಕ್ಕೆ ಸಾಧ್ಯವಾಗುತ್ತೆ. ಅದೇ ರೀತಿಯಾಗಿ ನಾವೀಗ ಒಂದು ಅಲೌಕಿಕ ಆಧ್ಯಾತ್ಮಿಕ ಜೀವನದ ಯಾತ್ರಿಗಳಾದಾಗ ಆಚೆ ಈಚೆ ಕಾಣುವ ಅನೇಕರ ಗುಣ, ಸ್ವಭಾವ, ಪರಿಸ್ಥಿತಿ, ಸನ್ನಿವೇಶಗಳಿಗೆ ಆಕರ್ಷಿತರಾಗದೆ ನಮ್ಮ ಉದ್ದೇಶದ ಕಡೆಗೆ ನಾವು ಏಕಮುಖಿಯಾಗಿ ಹೊರಟಾಗ ಮಾತ್ರ ನಮ್ಮ ಜೀವನದಲ್ಲಿ ನಮ್ಮನ್ನು ಹಾಗೂ ಅನೇಕರನ್ನು, ಈ ರೀತಿಯ ಲೌಕಿಕ ಜನ್ಮ ಪಡೆದವರನ್ನು ನಾವು ಪಾಲನೆ ಮಾಡುವುದು ಸಾಧ್ಯವಾಗುತ್ತೆ. ಹೇಗೆ ನೋಡಿ, ಇವತ್ತು ಸಮಾಜದಲ್ಲಿ ಮಕ್ಕಳಿಗೆ ಜನ್ಮ ಕೊಟ್ಟ ಮೇಲೆ ಎಷ್ಟೋ ಜನ ಪೇರೆಂಟ್ಸ್ ಆ ಮಕ್ಕಳನ್ನು ಸರಿಯಾಗಿ ಪಾಲನೆ ಮಾಡದೇ ಇರುವುದರಿಂದ ಮಕ್ಕಳು ಬಾಲ್ಯಾವಸ್ಥೆಯಲ್ಲಿಯೇ ದುಷ್ಕೃತ್ಯಗಳನ್ನು ಮಾಡುವುದಕ್ಕೆ ಮೊದಲಿಟ್ಕೊಳ್ತಾರೆ. ಈ ರೀತಿಯಾಗಿ ದುಷ್ಕೃತ್ಯಗಳನ್ನು ಮಾಡುವುದರಿಂದಾಗಿ ಬಾಲಾಪರಾಧಿಗಳಾಗಿಯೂ ಸಹ ಮಕ್ಕಳು ಹೊರಹೊಮ್ಮುತ್ತಾರೆ. ಅದಕ್ಕೆ ಕಾರಣ ಏನು ಅಂದರೆ ಪಾಲನೆಯ ಕೊರತೆ. ನೋಡಿ, ಒಂದು ಮಣ್ಣಲ್ಲಿ ಹೊಂಡ ತೋಡಿ ಗೊಬ್ಬರ ಮಣ್ಣು ಸರಿಯಾಗಿ ಮಿಶ್ರಣ ಮಾಡಿ ಒಂದು ಬೀಜ ಹಾಕಿ ಆ ಮಣ್ಣನ್ನು ಮುಚ್ಚಿದ ಮೇಲೆ ಅದಕ್ಕೆ ಹದವಾಗಿ ನೀರು, ಹದವಾಗಿ ಬಿಸಿಲು ನೀಡ್ತಾ ಹೋದಾಗ ಆ ಬೀಜ ಮೊಳೆತು ಸಸಿಯಾಗಿ, ಗಿಡವಾಗಿ, ಮರವಾಗಿ, ನೆರಳಾಗಿ, ಹಣ್ಣಾಗಿ ಸಮಾಜಕ್ಕೆ ಒಳಿತು ಮಾಡುತ್ತೆ. ಇಲ್ಲದೇ ಹೋದರೆ ಕೇವಲ ನಾವು ಬೀಜ ಹಾಕಿಬಿಟ್ಟಿದ್ದೇವೆ, ಮಣ್ಣು ಮುಚ್ಚಿದ್ದೇವೆ, ಅದೆಷ್ಟೋ ನೀರು ಸುರಿತಾ ಹೋದರೆ ಬೀಜ ಕೊಳೆತು ಹೋಗುತ್ತೆ. ಹೇಗೆ ಬೀಜ ಹಾಕುವುದು ಮುಖ್ಯವೋ ಹಾಗೆ ಪಾಲನೆ ಮಾಡುವುದು ಬಹಳ ಮುಖ್ಯ. ಇವತ್ತು ನಮ್ಮ ಸಮಾಜದಲ್ಲಿ ನಾವು ತಂದೆ ತಾಯಿಗಳೆನಿಸಿಕೊಂಡವರು ಒಂದೋ ಎರಡೋ ಮಕ್ಕಳನ್ನು ಪಡೆದು ಆ ಮಕ್ಕಳಿಗೆ ಬೇಕಾದ ಎಲ್ಲ ರೀತಿಯ ಬಾಹ್ಯ ಇಷ್ಟಾರ್ಥಗಳನ್ನು ಪೂರೈಸಿ ಬಿಡ್ತಾರೆ. ಅವರ ದೈಹಿಕ ಸಂವರ್ಧನೆ, ಶಿಕ್ಷಣ, ಬೆಳವಣಿಗೆ, ಆಕರ್ಷಕ ವ್ಯಕ್ತಿತ್ವ
ಇದಕ್ಕೆಲ್ಲ ಬಹಳ ಗಮನವನ್ನು ಕೊಡ್ತಾರೆ. ಒಳ್ಳೆ ಟ್ಯೂಟರನ್ನು ನೇಮಿಸ್ತಾರೆ. ಹೆಚ್ಚು ಕಾಸ್ಟ್ಲಿ ಸ್ಕೂಲ್ಗಳಿಗೆ ಆ ಮಕ್ಕಳನ್ನು ಸೇರಿಸ್ತಾರೆ. ಉತ್ತಮವಾದಂತಹ ಸ್ಕೂಲ್ ಬಸ್ಸನ್ನು ಅರೇಂಜ್ ಮಾಡ್ತಾರೆ. ಬಹಳ ಕಾಸ್ಟ್ಲಿ ಶೂಸ್ ಅದನ್ನೆಲ್ಲ ಕೊಡಿಸ್ತಾರೆ. ಮಕ್ಕಳಿಗೆ ಬೇಕಾದ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಸೊಂಟಕ್ಕೆ ಸೆರಗು ಕಟ್ಟಿಕೊಂಡು ತಾಯಂದಿರು ಮಾಡ್ತಾ ಇರ್ತಾರೆ. ತಮ್ಮ ನಿದ್ದೆ, ತಮ್ಮ ಆರಾಮವನ್ನೂ ತ್ಯಾಗ ಮಾಡಿ ಮಕ್ಕಳಿಗಾಗಿ ಕೆಲಸ ಮಾಡ್ತಾರೆ. ಆದರೆ ಆ ಮಕ್ಕಳನ್ನು ನಿಜವಾಗಿಯೂ ಸರಿಯಾದ ರೀತಿಯಲ್ಲಿ ನಾವು ಪಾಲನೆ ಮಾಡ್ತಿದ್ದೇವಾ? ಇಲ್ಲ ಅಂತ ಉತ್ತರ ಸಾರಾಸಗಟಾಗಿ ಕೊಡ್ಬೋದು. ಯಾಕೆಂದರೆ ಇಷ್ಟೆಲ್ಲ ಪ್ರೀತಿಯಿಂದ ಸಾಕಿದ ಮಕ್ಕಳು ಅಪ್ಪ ಅಮ್ಮನನ್ನು ಯಾಕೆ ವೃದ್ಧಾಶ್ರಮಕ್ಕೆ ಕಳಿಸ್ತಾ ಇದ್ದಾರೆ? ಯಾಕೆ ವಯಸ್ಸಾದ ಕಾಲದಲ್ಲಿ ತಮ್ಮ ಹತ್ರ ಮಕ್ಕಳನ್ನು ಅಪ್ಪ ಅಮ್ಮ ಇಟ್ಕೊಳ್ಳೋಕ್ಕಾಗ್ತಿಲ್ಲ, ಅಥವಾ ಮಕ್ಕಳು ಅಪ್ಪ ಅಮ್ಮನನ್ನು ತಮ್ಮ ಹತ್ರ ಇಟ್ಕೊಳ್ತಾ ಇಲ್ಲ? ಯಾಕೆ ಅಪ್ಪ ಅಮ್ಮ ಮಕ್ಕಳಿಗೆ ಹೊರೆಯಾಗಿದ್ದಾರೆ ಅಂದರೆ ಎಲ್ಲೋ ಒಂದು ಕಡೆ ನಮ್ಮ ಪಾಲನೆಯದೇ ಕೊರತೆ ಇದೆ ಎನ್ನುವುದು ಬಹಳ ಮುಖ್ಯವಾಗುತ್ತೆ. ವಿದ್ಯೆ, ಹಣಗಳಿಕೆಯನ್ನು ಮಕ್ಕಳ ಉದ್ದೇಶವನ್ನಾಗಿ ಮಾಡಿದ್ವಿ ವಿನಃ ಸಂಬಂಧಗಳ ಗಟ್ಟಿತನವನ್ನು ಮಕ್ಕಳಲ್ಲಿ ಬೆಳೆಸಲಿಲ್ಲ ನಾವು. ಸ್ವತಂತ್ರ ಪ್ರವೃತ್ತಿಯನ್ನು ಬೆಳೆಸಿದ್ವಿ ವಿನಃ ಹೊಂದಿ ಬಾಳುವ ಸಂಸ್ಕೃತಿಯನ್ನು ಆ ಮಕ್ಕಳಿಗೆ ಕಲಿಸಲಿಲ್ಲ ನಾವು. ಪರಿಣಾಮ ಸ್ವರೂಪವಾಗಿ ಎಷ್ಟೋ ಸಲ ಮಗ ತಂದೆ ತಾಯಿಯ ಜೊತೆಗಿರಬೇಕು ಅಂದ್ಕೊಂಡ್ರೂ ಸೊಸೆ ಇಷ್ಟಪಡುವುದಿಲ್ಲ. ಏಕೆಂದರೆ ಸೊಸೆಯ ಪಾಲನೆಯಲ್ಲಿ ವ್ಯತ್ಯಾಸವಾಗಿದೆ. ಆಕೆಗೆ ನೀನು ಒಬ್ಬಳೇ ಇದ್ದರೆ ಸುಖವಾಗಿರ್ತೀಯಾ ಎನ್ನುವಂತಹದ್ದನ್ನು ಆಕೆಯ ಕಿವಿಯಲ್ಲಿ ತುಂಬಿಬಿಟ್ಟಿದ್ದಾರೆ. ಎಂಥ ವಿಚಿತ್ರವಾಗ್ತಿದೆ ಅಂದರೆ, ನನಗೆ ಗಂಡನಾಗಿ ಬಂದವನು ಯಾರದೋ ಒಬ್ಬರ ಮಗ ಎನ್ನುವುದನ್ನು ಆ ಹೆಣ್ಣು ಮರೆತು ಬಿಡ್ತಾಳಲ್ಲ. ಈ ವಿಚಿತ್ರ ಅನಿಸುತ್ತಲ್ವ ನಮಗೆ ಸಮಾಜ ನೋಡಿದಾಗ. ನನಗೆ ಗಂಡ ಬೇಕು, ಅವನನ್ನು ಆಕಾಶದಿಂದ ಉದುರಿದ್ದಾನ? ಅವನಿಗೂ ಒಬ್ಬ ಜನ್ಮದಾತರಿದ್ದಾರಲ್ವ, ಜನ್ಮದಾತರೆಡೆಗೆ ಅವನದು ಡ್ಯೂಟೀಸ್ ಇದೆಯಲ್ವ. ಯಾಕೆ ಇದು ಅರ್ಥವಾಗ್ತಿಲ್ಲ? ನಾಳೆ ನಮಗೆ ವಯಸ್ಸಾದ ಕಾಲಕ್ಕೆ ನಮ್ಮ ಮಕ್ಕಳು ಹೀಗೆ ತುಚ್ಛೀಕರಿಸಿದರೆ ಹೇಗೆ ಎನ್ನುವ ಒಂದು ಪ್ರಶ್ನೆ ಆ ತಂದೆ ತಾಯಿಗಳಿಗೆ ಬರ್ತಾ ಇಲ್ವಾ? ಬಂಧುಗಳೇ, ಬಹಳ ಅಗತ್ಯವಾಗಿ ಮತ್ತೆ ನಾವು ವಾಪಸ್ ಇಲ್ಲಿಗೆ ಬರ್ತೇವೆ. ಪಾಲನೆಯ ಕೊರತೆ, ಬೆಳೆದ ವಾತಾವರಣದ ಕೊರತೆ, ಅವರಿಗೆ ಸಿಕ್ಕಿರುವ ಪೋಷಣೆಯ ಕೊರತೆ, ಅವರ ಬಾಲ್ಯಕಾಲದಲ್ಲಿ ಸಿಕ್ಕಿದ ಮಾರ್ಗದರ್ಶನದಲ್ಲಿ ಏನೋ ಒಂದು ತಪ್ಪಾಗಿದೆ. ಹೇಗಾಗಿದೆ ಇವತ್ತಿನ ಸಮಾಜ ಅಂತಂದರೆ, ಒಬ್ಬ ಸೊಸೆಗೆ ಕೆಟ್ಟ ಅತ್ತೆ ಸಿಕ್ಕಿದ್ದಾಳೆ ಅಂತ ತಿಳ್ಕೊಳ್ಳಿ. ಆ ಸೊಸೆ ಇದನ್ನು ಒಂದು ಶಾಸನ ಮಾಡ್ಕೊಂಡ್ಬಿಡ್ತಾಳೆ. ಏನಂತ ಅಂದರೆ, ಎಲ್ಲ ಅತ್ತೆಯರು ಕೆಟ್ಟವರು, ಸೊ ಅತ್ತೆ ಇಲ್ಲದ ಮನೆಗೆ ನನ್ನ ಸೊಸೆ ಹೋಗಬೇಕು. ಬೈ ಚಾನ್ಸ್ ಅತ್ತೆ ಇದ್ದರೆ ಅವಳು ದೂರ ಇರಬೇಕು ನನ್ನ ಮಗಳಿಂದ. ಒಂದು ಹೊಸದೇ ಕಾನೂನು ತಯಾರಾಗೋಯಿತು, ಸುಗ್ರೀವಾಜ್ಞೆಯೇ ತಯಾರಾಗೋಯಿತು ಅಲ್ಲಿ. ಆದರೆ ಎಲ್ಲರೂ ಹಾಗಿರುವುದಿಲ್ಲ ಅನ್ನೋದು ಒಂದು ಸಾಮಾನ್ಯ ಸತ್ಯವೂ ಇದೆ. ಆದ್ದರಿಂದ ಮತ್ತೊಂದು, ನಮ್ಮ ನಡವಳಿಕೆಯಿಂದ ಎಂಥ ಕೆಟ್ಟವರನ್ನೂ ಬದಲಾಯಿಸಬಹುದು ಎನ್ನುವಂತಹ ಒಂದು ಆತ್ಮವಿಶ್ವಾಸವನ್ನು ಬೆಳೆಸುವುದು ಇವತ್ತಿನ ಮಕ್ಕಳಲ್ಲಿ ಅವಶ್ಯಕತೆ ಇದೆ ನಮಗೆ. ವಿಚಾರ ಮಾಡಿ ನೀವು. ನಾವಿವತ್ತೇನು ಮಾಡ್ತಾ ಇದ್ದೇವೆ? ನನ್ನ ಬಾಸ್ ಸರಿಯಾಗಿಲ್ಲ, ಆಫೀಸ್ ಬದಲಾಯಿಸ್ತೇವೆ. ಪಕ್ಕದ ಮನೆಯವರು ಸರಿಯಾಗಿಲ್ಲ, ಮನೆ ಬದಲಾಯಿಸ್ತೇವೆ. ಶಾಲೆಯಲ್ಲಿ ಶಿಕ್ಷಕರು ಸರಿಯಾಗಿಲ್ಲ, ಶಾಲೆ ಬದಲಾಯಿಸ್ತೇವೆ. ನಾವು ಹೋಗುವ ಗಾಡಿಯಲ್ಲಿ ಡ್ರೈವರ್ ಸರಿಯಾಗಿಲ್ಲ, ಗಾಡಿಯನ್ನು ಅಥವಾ ಡ್ರೈವರ್ನ ಬದಲಾಯಿಸ್ತೇವೆ. ಹಾಗೆ ನಮ್ಮ ಮನೆಯಲ್ಲಿ ಜನ ಸರಿಯಾಗಿಲ್ಲ ಅಂತ ಹೆಂಡತಿ ಗಂಡನನ್ನು, ಗಂಡ ಹೆಂಡತಿಯನ್ನು ಬದಲಾಯಿಸಿಬಿಡ್ತಾರೆ. ಆದರೆ ನೆನ್ಪಿಟ್ಕೊಳ್ಳಿ, ತಂದೆ ತಾಯಿಯನ್ನು ಬದಲಾಯಿಸೋಕ್ಕಾಗಲ್ಲ. ದೆರ್ ಇಸ್ ನೋ ಸಬ್ಸ್ಟಿಟ್ಯೂಟ್ ಇದೆಯಾ ಅದಕ್ಕೆ? ಆದ್ದರಿಂದ ಆತ್ಮೀಯರೇ, ಎಲ್ಲೋ ಒಂದು ಕಡೆ ಪಾಲನೆಯಲ್ಲಿ ತಪ್ಪಾಗ್ತಾ ಇದೆ ನೋಡಿ. ಕಣ್ಣಿಗೆ ಕಾಣದ ಪರಮಾತ್ಮ ನಮ್ಮನ್ನೆಲ್ಲ ರಕ್ಷಿಸ್ತಾ ಇದ್ದಾನೆ, ಪಾಲನೆ ಮಾಡ್ತಿದ್ದಾನೆ, ಪೋಷಿಸ್ತಾ ಇದ್ದಾನೆ. ನಾವೇನು ಮಾಡಿದ್ರೂ ಅವನಿಂದ ದೂರ ಆಗುವುದಕ್ಕೆ ಆಗ್ತಾ ಇಲ್ಲ. ಎಷ್ಟೋ ಸಲ ನಾವು ನಾಸ್ತಿಕರು ಅಂತ ಹೇಳಿಕೊಂಡವರು ಸಹ ಕೊನೆಗೊಮ್ಮೆ ಪರಮಾತ್ಮನಿಗೆ ಶರಣಾದವರನ್ನು ಕಂಡಿದ್ದೇವೆ. ಆತ್ಮೀಯರೇ, ಒಬ್ಬ ಹೀಗೆ 1 ತಾಸು ಭಾಷಣ ಮಾಡಿದ್ನಂತೆ ದೇವರಿಲ್ಲ ಅಂತ. ಬಹಳಷ್ಟು ಸಾಕ್ಷಿ ಪುರಾವೆಗಳ ಸಹಿತವಾಗಿ ದೇವರಿಲ್ಲ ಅಂತ ಭಾಷಣ ಮಾಡಿದ. ಕೊನೆಗೊಮ್ಮೆ ಹೇಳಿದ್ದಂತೆ, ನಾನು ಹೇಳಿದ್ದು ನಿಮಗೆ ಎಷ್ಟು ಅರ್ಥ ಆಯಿತೋ ಬಿಡ್ತೋ ದೇವರಿಗೆ ಗೊತ್ತು ಅಂತ. ಅರ್ಥ ಆಯ್ತಲ್ಲ ನಾನು ನಿಮಗೇನು ಹೇಳಕ್ಕೆ ಹೊರಟಿದ್ದೇನೆ ಅಂತ ಅಂದ್ಬಿಟ್ಟು. ಬಹಳ ಅಗತ್ಯವಾಗಿ ನಾವಿವತ್ತು ವಿಧಾತನಾದ, ಭಾಗ್ಯವಿಧಾತನಾದ, ಸೃಷ್ಟಿಕರ್ತನಾದ ಪರಮಾತ್ಮನನ್ನು ದೂರ ಮಾಡಬೇಕಂದ್ಕೊಂಡ್ರೂ ದೂರ ಮಾಡೋಕ್ಕಾಗ್ತಿಲ್ಲ. ಯಾಕೆಂದರೆ ಅವನ ಪಾಲನೆ ಅಷ್ಟು ಗಟ್ಟಿಯಾಗಿದೆ, ಅಷ್ಟು ಚೊಕ್ಕವಾಗಿದೆ, ಅಷ್ಟು ಸರಿಯಾಗಿದೆ. ಆದ್ದರಿಂದ ಎಲ್ಲ ಪಾಲಕರು, ಎಲ್ಲ ಪೋಷಕರು, ಎಲ್ಲ ತಂದೆ ತಾಯಿಗಳು ನಮ್ಮ ಪಾಲನೆಯ ವಿಧಾನವನ್ನು ಬದಲಾಯಿಸಿಕೊಳ್ಳೋಣ. ಇವತ್ತು ನಾವೇನಾದರೂ ನಮ್ಮ ತಂದೆ ತಾಯಿಗಳಿಂದ ದೂರವಾಗಿ ದುಃಖ ಅನುಭವಿಸ್ತಿದ್ರೆ, ನಾಳೆ ನಾವು ನಮ್ಮ ಮಕ್ಕಳಿಂದ ದೂರವಾಗುವ ಪ್ರಮೇಯ ಬರಬಾರದು. ಅಂದರೆ ನಮ್ಮ ಮಕ್ಕಳಿಗೆ ಕುಟುಂಬ ಜೀವನದ, ಸಂಘ ಜೀವನದ ಹೊಂದಾಣಿಕೆಯ ಅವಶ್ಯಕತೆಯನ್ನು, ಅರಿವನ್ನು ಮೂಡಿಸೋಣ. ಒಂಟಿಯಾಗಿ ಮನುಷ್ಯ ಸಾಯುವ ಕಾಲಕ್ಕೆ
ಎಷ್ಟು ದುಃಖ ಪಡಬೇಕಾಗುತ್ತೆ ಎನ್ನುವುದನ್ನು ಅರ್ಥ ಮಾಡಿಸೋಣ ಮಕ್ಕಳಿಗೆ. ಅದಕ್ಕಾಗಿ ಪಾಲನೆ ಹೇಗೆ ಯಾವಾಗಲೂ ವಿಷ್ಣುವನ್ನು ಕುಟುಂಬ ಸಹಿತನನ್ನಾಗಿ ತೋರಿಸಲಾಗುತ್ತೆ. ಮಹಾವಿಷ್ಣು ತೋರಿಸ್ತೇವೆ ತಾನೆ, 4 ಕೈಗಳ ವಿಷ್ಣು ಅಂದರೆ ಕುಟುಂಬ ಜೀವನದ ಮಹತ್ವ, ಗೃಹಸ್ಥ ಜೀವನದ ಮಹತ್ವವನ್ನು ಅದು ಹೇಳುತ್ತೆ. ಹಾಗಂತ ನಾವಿಲ್ಲಿ ಹೇಳ್ತಿರುವುದು ಗಂಡ ಹೆಂಡತಿ ಇದ್ದರೆ ಕುಟುಂಬ ಜೀವನ ಅಲ್ಲ. ಎಷ್ಟೋ ಜನ ಒಂಟಿ ಪಾಲಕರು ತಮ್ಮ ಮಕ್ಕಳನ್ನು ಚೆನ್ನಾಗಿ ಪಾಲನೆ ಪೋಷಣೆ ಮಾಡ್ತಿದ್ದಾರೆ, ಖಂಡಿತವಾಗಿಯೂ ಮಾಡ್ತಿದ್ದಾರೆ. ನಾವೆಷ್ಟೋ ಇಂತಹ ಕುಟುಂಬಗಳನ್ನು ನೋಡಿದ್ದೇವೆ. ತಾಯಿಯನ್ನು ಕಣ್ರೆಪ್ಪೆ ಹಾಗೆ ಕಾಪಾಡುವಂತಹ ಅಣ್ಣ ತಮ್ಮಂದಿರಿದ್ದಾರೆ ಇವತ್ತು ಸಮಾಜದಲ್ಲಿ. ಆಕೆ ಚಿಕ್ಕವಳಿರುವಾಗ ಕಷ್ಟಪಟ್ಟು ನಮ್ಮನ್ನು ಸಾಕಿದ್ದಾಳೆ ಎನ್ನುವಂಥ ಕೃತಜ್ಞತೆ ಇದೆ ಅವರಿಗೆ. ನೋಡಿ, ಸಿಂಗಲ್ ಮದರ್ ಆದರೂ ಸಹ ಅಥವಾ ಸಿಂಗಲ್ ಪೇರೆಂಟ್ ಆದರೂ ಸಹ ಆ ತಾಯಿ ಆ ಮಕ್ಕಳಲ್ಲಿ ಕುಟುಂಬದ ಮೌಲ್ಯವನ್ನು, ತಾಯ್ತನದ ಮಹತ್ವವನ್ನು ಹೇಗೆ ಮೂಡಿಸುವಲ್ಲಿ ಸಫಲ ಆಗಿದ್ದಾಳೆ. ಯಾಕಿವತ್ತು ಯೋಗ್ಯತೆ ಇರುವ ಎಲ್ಲ ಸಾಮರ್ಥ್ಯಗಳಿರುವ ಪೇರೆಂಟ್ಸ್ ನಮ್ಮ ಮಕ್ಕಳನ್ನು ಹೀಗೆ ರೂಪಿಸುವುದಕ್ಕಾಗ್ತಾ ಇಲ್ಲ? ನಾವೇನು ಅಂದ್ಕೊಳ್ತೇವೆ, ಇಲ್ಲರಿ ನಾವು ಆಗಲೇ ಅಂದ್ಕೊಂಡ್ಬಿಟ್ಟಿದ್ದೀವಿ, ವಯಸ್ಸಾದ ಕಾಲಕ್ಕೆ ನಮಗೆ ನಮ್ಮ ಮಕ್ಕಳು ಬರಲ್ಲ, ಅದಕ್ಕೋಸ್ಕರ ನಾವು ಅವರಿಂದ ಸೆಪ್ರೇಟ್ ಇರುವುದನ್ನು ಈಗಿನಿಂದನೇ ಅಭ್ಯಾಸ ಮಾಡ್ಕೊಂಡ್ಬಿಡ್ತೀವಿ. ಈ ರೀತಿಯ ಮನೋಸ್ಥಿತಿಯ ಜನ ನಿರ್ಮಾಣವಾಗ್ತಿದ್ದಾರೆ. ಖಂಡಿತ ಅಂತಹ ಸನ್ನಿವೇಶಗಳು ಕಣ್ಣೆದುರಿಗಿದೆ, ನಮಗೆ ಕಾಣ್ತಾ ಇದ್ದಾವೆ. ದಿನ ಬೆಳಿಗ್ಗೆ ವೃದ್ಧಾಶ್ರಮಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಮತ್ತು ಎಲ್ಲೋ ಒಂದು ಕಡೆ ಈ ಹೊಂದಾಣಿಕೆಯ ಕೊರತೆಯಿಂದಾಗಿ ವೃದ್ಧರೂ ಸಹ ಯುವಕರ ಜೊತೆಗೆ ಹೊಂದ್ಕೊಳ್ಳೋಕ್ಕೆ ತಯಾರಿಲ್ಲ, ಯುವಕರು ವೃದ್ಧರ ಜೊತೆಗೆ ಹೊಂದ್ಕೊಳ್ಳೋಕ್ಕೆ ತಯಾರಿಲ್ಲ. ಅದಕ್ಕೆ ದಿನ ಇದ್ದು ಬಡಿದಾಡುವುದಕ್ಕಿಂತ ದೂರ ಇದ್ದು ಸುಖವಾಗಿರೋಣ ಅನ್ನುವ ಮನೋಭಾವ ಸಮಾಜದಲ್ಲಿ ಮೂಡ್ತಾ ಇದೆ. ಇದರಿಂದ ನಷ್ಟ ಆಗ್ತಾ ಇರುವುದು ಹೊಸ ಪೀಳಿಗೆಗೆ. ಅವರಿಗೆ ಸರಿಯಾದ ಪಾಲನೆ ಪೋಷಣೆ ಸಿಗ್ತಾ ಇಲ್ಲ. ನೀವು ಹೇಳ್ಬೋದು, ಪಾಲನೆ ಪೋಷಣೆಗೆ ಇವತ್ತೇನು ಅಜ್ಜ ಅಜ್ಜಿ ಅವಶ್ಯಕತೆ ಇಲ್ಲ, ಮಾಧ್ಯಮಗಳಿದೆ, ಕಂಪ್ಯೂಟರ್ ಇದೆ, ವೆಬ್ಸೈಟ್ ಇದೆ, ಇಂಟರ್ನೆಟ್ ಇದೆ ನಮ್ಮ ಹತ್ರ. ಅದ್ರ ಮೂಲಕ ಅಥವಾ ನಮ್ಮ ಹತ್ರ ಮೊಬೈಲ್ಗಳಿದೆ, ಅದರಲ್ಲಿ ಆಂಡ್ರಾಯ್ಡ್ ಇದೆ, ಅಪ್ಲಿಕೇಶನ್ಸ್ ಬೇಕಾದಷ್ಟಿದೆ, ನಮಗೆ ಬೇಕಾದಷ್ಟು ಮಾಹಿತಿಗಳು ಸಿಗ್ತವೆ. ಬಂಧುಗಳೇ, ಮಾಹಿತಿ ಬೇರೆ, ಮಮತೆ ಬೇರೆ. ಅದೇ ಮಾಹಿತಿಯನ್ನು ಮಮತೆಯಿಂದ ಪಡೆದಾಗ ಸಿಗುವಂತಹ ಒಂದು ಮಾರ್ಗದರ್ಶನ ಬೇರೆ. ನೋಡಿ, ನಾನು ನಿಮಗೆ ಒಂದು ಸಣ್ಣ ಎಕ್ಸಾಂಪಲ್ ಹೇಳಬಹುದು. ಅಂದರೆ ನಾವೀಗ ಮೆಜೆಸ್ಟಿಕ್ನಿಂದ ಆನಂದರಾವ್ ಸರ್ಕಲ್ಗೆ ಹೋಗಬೇಕು ಅಂತ ಅಂದ್ಕೊಳ್ಳಿ. ನಂಗೆ ರಸ್ತೆ ಗೊತ್ತಿಲ್ಲ. ನಾನು ಮೆಜೆಸ್ಟಿಕ್ನಲ್ಲಿ ನಿಂತ್ಕೊಂಡು ಕೇಳ್ತೇನೆ, ಇಲ್ಲಿಂದ ಆನಂದರಾವ್ ಸರ್ಕಲ್ಗೆ ಹೇಗೆ ಹೋಗಬೇಕು? ಯಾರೋ ಒಬ್ಬರು ಬೆಂಗಳೂರು ನಿವಾಸಿ, ಹೀಗೆ ಹೋಗ್ರಿ, ಸೀದಾ ಹೋಗ್ರಿ, ಅಲ್ಲಿಗೆ ಹೋಗ್ಬಿಡ್ರಿ, ಅಲ್ಲೊಂದು ಫ್ಲೈಓವರ್ ಕಾಣುತ್ತೆ, ಅಲ್ಲಿ ಆನಂದರಾವ್ ಸರ್ಕಲ್ ಇದೆ ಅಂತ ಹೀಗೆ ನನಗೆ ರಸ್ತೆ ಹೇಳಿಬಿಡ್ತಾರೆ. ಬಟ್ ನಾನು ಮೊದಲನೇ ಸಲ ಬೆಂಗಳೂರಿಗೆ ಬಂದವಳಾದರೆ ಅವರು ಹೇಳಿದ್ದಲ್ಲಿ ಗೊಂದಲ ನನಗೆ. ಆ ಲೆಫ್ಟು ರೈಟು ಒಂದೂ ಗೊತ್ತಾಗೋದಿಲ್ಲ ನನಗೆ. ರೈಟನ್ನು ಲೆಫ್ಟ್ ಮಾಡ್ಕೊಳ್ತೇನೆ, ಲೆಫ್ಟನ್ನು ರೈಟ್ ಮಾಡ್ಕೊಳ್ತೇನೆ. ಆ ಮಾರ್ಗದರ್ಶನ, ಆ ಮಾಹಿತಿ ಅವರು ಸರಿಯಾಗಿ ನನಗೆ ಕೊಟ್ಟಿದ್ರೂ ಸಹ ನನಗೆ ಗೊಂದಲ ಮೂಡುತ್ತೆ. ಅದೇ ಆ ಮಾಹಿತಿ ಮಾರ್ಗದರ್ಶನ ಕೊಡುವವರು, ಅಯ್ಯೋ ಯಾಕೆ ಚಿಂತೆ ಮಾಡ್ತೀರಿ, ಬನ್ನಿರಿ, ನಾನು ಆ ಕಡೆ ಹೊರಟಿದ್ದೀನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಂತ ಜೊತೆ ಕರ್ಕೊಂಡು ಹೋದರೆ ಅವರ ಆ ಸಾಂಗತ್ಯ ನನಗೆ ಒಂದು ರೀತಿಯ ವಿಶ್ವಾಸವನ್ನು ಮೂಡಿಸುವುದಷ್ಟೇ ಅಲ್ಲ, ಭಯವನ್ನು ದೂರ ಮಾಡುತ್ತೆ, ಜೀವನದ ಬಗ್ಗೆ ಆಸಕ್ತಿಯನ್ನು ಮೂಡಿಸುತ್ತೆ. ಹೋಗಲಿ, ಇಷ್ಟು ದೊಡ್ಡ ಊರಲ್ಲಿ ಎಲ್ಲರೂ ಕೆಟ್ಟವರಿಲ್ಲ ಅನ್ನುವಂಥ ಒಂದು ಭಾವನೆ ನನ್ನ ಮನಸ್ಸಿನಲ್ಲಿ ಮೂಡುತ್ತೆ. ಜನರ ಮೇಲಿನ ವಿಶ್ವಾಸ ಹೆಚ್ಚಿಗೆ ಆಗ್ತಾ ಹೋಗುತ್ತೆ, ಹೌದಲ್ವಾ? ಅದೇ ರೀತಿಯಾಗಿ ಮಾಹಿತಿ ಮಾರ್ಗದರ್ಶನದಲ್ಲಿ ಮಮತೆ ಹಾಗೂ ಕೇವಲ ಮಾಹಿತಿ ಮಾರ್ಗದರ್ಶನ, ಇದು ವ್ಯತ್ಯಾಸ. ನಮಗೆ ಮಾಧ್ಯಮಗಳಿಂದ ಸಿಗುವ ಮಾಹಿತಿ ಮಾರ್ಗದರ್ಶನಕ್ಕೂ ಅನುಭವದಿಂದ ಹಿರಿಯರಿಂದ ಸಿಗುವ ಮಾಹಿತಿ ಮಾರ್ಗದರ್ಶನಕ್ಕೂ ತುಂಬಾ ವ್ಯತ್ಯಾಸ ಇದೆ. ಅನುಭವ, ಈಗ ಪ್ರೀತಿಯಿಂದ ತಾಯಿ ತಲೆ ಸವರಿ ಊಟ ಮಾಡಿಸಿದಾಗ ಎಂಥ ಹಠಮಾರಿ ಮಗುವಿನ ಹಠವು ಕಡಿಮೆಯಾಗಿ ನಿದ್ದೆ ಬಂದುಬಿಡ್ತದೆ. ಅದೇ ಒಂದಿಷ್ಟು ಅನ್ನ ಕೊಟ್ಟು ಒಂದಿಷ್ಟು ತಾಯಿಯ ಮಮತೆಯ ಜೋಗುಳವನ್ನು ಹಾಕಿ ಊಟ ಮಾಡುವಂಥ ಕೂರಿಸಿದ್ರೆ ಮಗುವಿಗೆ ಆ ಸ್ಥಿತಿ ಬರೋಕ್ಕೆ ಸಾಧ್ಯವ? ಹೇಳಿ ನೋಡೋಣ, ಹೇಳಿ. ನಾನು ಮನೆಯಲ್ಲಿಲ್ಲ, ನೀನು ಬಂದ ತಕ್ಷಣ ಈ ಮ್ಯೂಸಿಕ್ ಹಾಕೋ, ಇಲ್ಲಿ ಮೊಬೈಲ್ನಲ್ಲಿ ಹಾಡಿಟ್ಟಿದ್ದೀನಿ, ನಂದು ಜೋಗುಳ ಕೇಳುತ್ತೆ ನಿನಗೆ, ಎದುರಿಗೆ ತಟ್ಟೆಲ್ಲಿ ಬಡಿಸಿಟ್ಟಿದ್ದೀನಿ, ಊಟ ಮಾಡ್ಕೋ ಅಂತ ತಾಯಿ ಹೇಳಿದ್ರೆ ಆ ಮಮತೆಯ ಸ್ಪಂದನ, ಆ ಸ್ಪರ್ಶದ ಹಿತ ಅನುಭವ ಆಗುತ್ತಾ? ವಿಚಾರ ಮಾಡಿ. ನೀವು ಎಷ್ಟೋ ಸಲ ಗಮನಿಸಿದಿರಾ, ಸಣ್ಣ ಪುಟ್ಟ ಕೂಸು ಅಳ್ತಾ ಇರುತ್ತೆ, ಯಾರ ಕೈಯಲ್ಲಿ ಹೋದ್ರೂ ಸಮಾಧಾನ ಆಗೋದಿಲ್ಲ. ತಾಯಿ ಎತ್ಕೊಂಡು ತನ್ನ ಎಡ ಹೆಗಲಿಗೆ ಹಿಂಗೆ ಹಾಕ್ಕೊಂಡು ಒಂಚೂರು ತಟ್ಟಿದ್ರೆ ಸಾಕು, ಆ ಮಗು ಗಪ್ಚಿಪ್ಪಾಗುತ್ತೆ. ಯಾಕೆ? ಜಗತ್ತಿಗೆ ಕಣ್ ತೆರೆದುಕೊಳ್ಳದ ಆ ಮಗುವಿಗೆ ತಾಯಿ ಸ್ಪರ್ಶ ಎಷ್ಟು ಹಿತ ಕೊಡುತ್ತೆ ನೋಡಿ. ಇದೊಂದು ಪಾಲನೆಯ ಭಾಗ. ನಾವಿವತ್ತು ಏನು ಆಯಾಗಳ ಕೈಯಲ್ಲಿ ಪ್ಲೇ ಹೋಮ್ಗಳಲ್ಲಿ ಮಕ್ಕಳನ್ನು ಬೆಳೆಸ್ತಾ ಇದ್ದೇವೆ, ಆ ಮಕ್ಕಳು ಈ ಕುಟುಂಬ ಜೀವನದ ವ್ಯವಸ್ಥೆಯಿಂದ ದೂರ ಸರಿತಾ ಇದ್ದಾರೆ. ಅದಕ್ಕೆ ಕಾರಣ ಆ ಮಮತೆಯ ಸ್ಪರ್ಶದಿಂದ ನಾವು ಬಾಲ್ಯದಲ್ಲೇ ಅವರನ್ನು ವಂಚಿತರನ್ನಾಗಿ ಮಾಡಿದ್ದೇವೆ. ಆ ಮಮತೆಯ ಸ್ಪರ್ಶಕ್ಕೂ ಆಯಾಗಳಿಂದ ಸಿಗುವ ಪಾಲನೆಗೂ ವ್ಯತ್ಯಾಸ ಅವಕ್ಕೆ ಗೊತ್ತಾಗ್ತಾ ಇಲ್ಲ. ಅದರಿಂದ ಬಂಧುಗಳೇ, ನಾವು ಪಾಲನೆ ಮಾಡುವುದು ಕೇವಲ ಚಿಕ್ಕ ವಯಸ್ಸಿನಲ್ಲ,
ಮದುವೆಯಾದ ಮೇಲೆಯೂ ಒಬ್ಬರಿಗೊಬ್ಬರು ಪೂರಕವಾಗಿ ಪಾಲನೆ ಮಾಡಬೇಕಾಗುತ್ತೆ. ಗಂಡ ಹೆಂಡತಿಗೆ, ಹೆಂಡತಿ ಗಂಡನಿಗೆ ಕಷ್ಟ ಕಾಲದಲ್ಲಿ ಆಸರಿಯಾಗಿ ನಿಲ್ಲಬೇಕಾಗುತ್ತೆ. ನಾವಿವತ್ತು ಕುಟುಂಬದಲ್ಲಿ ಬಹಳ ಸಲ ನೋಡ್ತಾ ಇದ್ದೇವೆ, ವಿದೇಶಿ ಸಂಸ್ಕೃತಿಯ ವ್ಯಾಮೋಹವು ಏನೋ, ಹೇಗೆ ವಿದೇಶದಲ್ಲಿ ಗಂಡನ್ನು ಹೆಂಡತಿಗೂ ರೋಗಿಷ್ಠನಾದರೆ ಅವನನ್ನು ಸಾಕುವುದು ಕಷ್ಟ ಅಂತ ಡೈವೋರ್ಸ್ ಮಾಡಿಬಿಡ್ತಾರೆ, ಸರ್ಕಾರ ಸಾಕ್ಕೊಳ್ಳಿ ಅವನನ್ನು ಅಂತ. ಹಾಗೆ ನಾವು ಭಾರತದಲ್ಲೂ ಅದನ್ನು ನೋಡ್ತಾ ಇದ್ದೇವೆ. ನಾವಿವತ್ತು ಬೇರೆಯವರ ಕಷ್ಟದಲ್ಲಿ ಸ್ಪಂದನೆಯನ್ನು ಕಡಿಮೆ ನೋಡ್ತಿದ್ದೇವೆ. ಎಷ್ಟೋ ಸಲ ಬಹಳ ವಿಚಿತ್ರ ಅನಿಸುತ್ತೆ. ಕಾರಣ ಆ ಪಾಲನೆ ಮಾಡಬೇಕಾದ ಮಮತೆಯ ಕೊರತೆ ಒಳಗಡೆಯಿಂದ. ಅದರಿಂದ ಬಹಳ ಅಗತ್ಯವಾಗಿ ಇವತ್ತಿನ ಸಮಾಜದಲ್ಲಿ ಸ್ತ್ರೀ ಪುರುಷರಾದಿಯಾಗಿ ಮಕ್ಕಳಿಂದ ಮುದುಕರ ತನಕ, ಅದು ಆಧ್ಯಾತ್ಮಿಕ ಜನ್ಮದಲ್ಲಿ ಇರಬಹುದು ಅಥವಾ ಲೌಕಿಕ ಜನ್ಮದಲ್ಲಿ, ಪಾಲನೆ ಮಾಡುವುದು ಒಂದು ಕಲೆಯಾಗಿ ಬೆಳೆಯಬೇಕಾಗಿದೆ. ನಾವೊಬ್ಬರಿಗೆ ಈಶ್ವರೀಯ ಜ್ಞಾನವನ್ನು ಕೊಟ್ಬಿಡ್ತೇವೆ, ಬಟ್ ಆಧ್ಯಾತ್ಮಿಕ ಜೀವನದಲ್ಲಿ ಅವರನ್ನು ಮುಂದುವರಿಸಬೇಕಾದರೆ ಅವರಿಗೆ ಪ್ರೀತಿಯ ಪಾಲನೆಯ ಅವಶ್ಯಕತೆ ಇದೆ, ವಿಶ್ವಾಸ ಮೂಡಿಸುವ ಅವಶ್ಯಕತೆ ಇದೆ. ಆಧ್ಯಾತ್ಮಿಕ ಶಕ್ತಿಯ ಅನುಭವ ಮಾಡಿಸುವುದಕ್ಕಾಗಿ ಸ್ವಲ್ಪ ಸಮಯವಾದರೂ ಅವರಿಗೆ ಒಂದು ಸಾಂಗತ್ಯದ ಕೈ ನೀಡುವ ಅವಶ್ಯಕತೆ ಇದೆ. ಇಲ್ಲ ಅಂದರೆ ಅವರೂ ಸಹ ವಿವೇಕ ಶೂನ್ಯರಾಗಿ ಮುಂದೆ ಹೋಗುವಂಥ ಸಾಧ್ಯತೆ ಇರುತ್ತೆ. ಆದ್ದರಿಂದ ನಮ್ಮ ಲೌಕಿಕ ಅಲೌಕಿಕ ಎರಡೂ ಬಾಳಿನಲ್ಲಿ ಪಾಲನೆ ಅನ್ನುವುದು ತುಂಬ ಅದ್ಭುತವಾದಂತಹ ಸ್ಥಾನವನ್ನು ಪಡೆದಿದೆ. ಇವತ್ತಿನ ಸಮಾಜದಲ್ಲಿ ಪಾಲನೆಯ ಕೊರತೆ ಬಹಳಷ್ಟು ಕಾಣಿಸ್ತಾ ಇದೆ ನಮಗೆ. ನೋಡಿ, ನಾವು ಕೇಳಿದ್ದೇವೆ, ಹಣ ಔಷಧಿಯನ್ನು ಕೊಡಬಹುದೇ ವಿನಃ ಆರೋಗ್ಯವನ್ನಲ್ಲ ಅಲ್ವಾ? ಅದೇ ರೀತಿಯಾಗಿ ಹಣ ಆಯಾಗಳನ್ನು ತಂದು ಕೊಡಬಹುದೇ ವಿನಃ ತಾಯಿಯನ್ನಲ್ಲ. ಅದೇ ರೀತಿಯಾಗಿ ಹಣ ಮನೆಯನ್ನು ಕಟ್ಟಿಸಿಕೊಡಬಹುದೇ ವಿನಃ ಹಣ ಕಟ್ಟಡವನ್ನು ಕಟ್ಟಿಸಿಕೊಡ್ಬೋದೇ ವಿನಃ ಮನೆಯನ್ನಲ್ಲ. ಯಾಕೆಂದರೆ ಮನೆ ಮಮತೆಯಿಂದ ನಿರ್ಮಾಣವಾಗುತ್ತೆ, ಮನೆ ಮನಸ್ಸುಗಳಿಂದ ನಿರ್ಮಾಣವಾಗುತ್ತೆ, ಮನೆ ಪ್ರೀತಿಪೂರ್ವಕವಾದ ಪಾಲನೆಯಿಂದ ನಿರ್ಮಾಣವಾಗುತ್ತೆ. ಎಷ್ಟೋ ಸಲ ನಾನು ಅನೇಕರು ಕೇಳಿದ್ದೇನೆ, ನಾನು ಮನೆಗೆ ಹೋದ್ರಲ್ಲಿ ಯಾರಿದ್ದಾರೆ ಅಂತ ಮನೆಗೆ ಹೋಗಬೇಕು ಅಂತ. ಅಂದರೆ ನಮಗಾಗಿ ಕಾಯುವ ಹೆಂಡತಿಯೋ ತಾಯಿಯೋ ಮಕ್ಕಳು, ಅದೊಂದು ಮಮತೆಯ ಭಾಗ. ಇದು ಸ್ಲೇವರಿ ಅಲ್ಲ, ಇದು ಗುಲಾಮಗಿರಿ ಅಲ್ಲ. ನಮಗಾಗಿ ಒಬ್ಬರಿದ್ದಾರೆ ಈ ಜಗತ್ತಿನಲ್ಲಿ ಕಾಯುವವರು ಅಂದಾಗ ಮನುಷ್ಯ ಎಲ್ಲಿ ಅಲೆದಾಡಿದರೂ ಕೊನೆಗೆ ಮತ್ತೆ ತನ್ನ ಜಾಗಕ್ಕೆ ಬಂದು ತಲುಪುವ ಹಾಗೆ ಅಧ್ಯಾತ್ಮ ಜೀವನದಲ್ಲಿಯೂ ಸಹ ನನಗಾಗಿ ಕಾಯುವವನು ಪರಮಾತ್ಮ ಇದ್ದಾನೆ, ನನ್ನನ್ನು ಪ್ರೀತಿಸುವವನು ಪರಮಾತ್ಮ ಇದ್ದಾನೆ, ನನ್ನನ್ನು ಕೈ ಹಿಡಿದು ನಡೆಸುವವನು ಪರಮಾತ್ಮ ಇದ್ದಾನೆ. ಈ ಅನುಭವ ಇದೆಯಲ್ಲ, ಇದು ಅಲೌಕಿಕ ಜೀವನದ ಪಾಲನೆಯಾಗಿದೆ, ಸ್ನೇಹ ಪಾಲನೆಯ ಮೂಲವಾಗಿದೆ. ಜೊತೆಗೆ ನೋಡಿ, ಹೇಗೆ ಒಬ್ಬ ಲೌಕಿಕದಲ್ಲಿ ಒಬ್ಬ ತಾಯಿ ತನ್ನ ಮಗುವನ್ನು ಪಾಲನೆ ಮಾಡುವುದಕ್ಕೆ ಕೈತುತ್ತು ಹಾಕ್ತಾಳೆ. ಎಷ್ಟೇ ದೊಡ್ಡವರಾದರೂ ಮಕ್ಕಳು ತಾಯಿಯ ಕೈತುತ್ತಿಗಾಗಿ ಹಂಬಲಿಸ್ತಾರೆ. ಅದೇ ರೀತಿಯಾಗಿ ಅಧ್ಯಾತ್ಮದಲ್ಲಿಯೂ ಪಾಲನೆಯ ಒಂದು ಅಂಶ ಅನ್ನವೇ ಆಗಿದೆ. ಶುದ್ಧ ಅನ್ನ, ಪರಮಾತ್ಮನ ನೆನಪಿನಲ್ಲಿ ಮಾಡಿದ ಅನ್ನ, ಪರಮಾತ್ಮನ ನೆನಪಿನಲ್ಲಿ ಸ್ವೀಕರಿಸುವ ಅನ್ನವೂ ಸಹ ಮನುಷ್ಯ ಜೀವನದ ಮೌಲ್ಯಗಳನ್ನು ಹೆಚ್ಚಿಸುವಲ್ಲಿ, ಜೀವನವನ್ನು ಕಲಾತ್ಮಕವನ್ನಾಗಿ ಮಾಡುವಲ್ಲಿ ಬಹಳ ಬಹಳ ಉನ್ನತವಾದ ಸ್ಥಾನವನ್ನು ಹೊಂದಿದೆ. ಜೊತೆಗೆ ಬಹಳ ಅಗತ್ಯವಾಗಿ ಬೇಕಾದದ್ದು ಒಂದು ಮಗುವಿನ ಪಾಲನೆ ಪೋಷಣೆಯಲ್ಲಿ ಸಂಘ. ತಂದೆ ತಾಯಿ ಇದನ್ನು ತುಂಬ ಎಚ್ಚರ ವಹಿಸಬೇಕು. ನನ್ನ ಮಗು ಯಾರ ಜೊತೆ ಕೂತ್ಕೊಳ್ತದೆ, ಯಾರ ಜೊತೆಗೆ ಮಾತಾಡ್ತಿದೆ, ಯಾರ ಸಂಘದಲ್ಲಿರುತ್ತೆ ಅಂತ ಅಂದ್ಬಿಟ್ಟು ನಾವಿವತ್ತು ನೋಡಿದ್ದೇವೆ. ಸಂಘ ಸಹವಾಸದ ಬಗ್ಗೆ ನಾವೊಂದು ಗಿಳಿಯ ಉದಾಹರಣೆಯನ್ನು ಗಮನಿಸ್ತೇವೆ ತಾನೆ. ಗಿಳಿ ಏನು ಮಾಡುತ್ತೆ, ಎರಡು ಅವಳಿ ಜವಳಿ ಗಿಳಿಗಳನ್ನು ಒಂದು ಗಿಳಿಯನ್ನು ಒಬ್ಬ ಕಟುಕ ತಗೊಂಡು ಹೋಗ್ತಾನೆ, ಒಂದು ಗಿಳಿಯನ್ನು ಒಬ್ಬ ಋಷಿ ತಗೊಂಡು ಹೋಗ್ತಾನೆ. ತಮ್ಮ ಆಶ್ರಮಗಳಲ್ಲಿ ಸಾಕಿಕೊಳ್ತಾರೆ. ಅವು ಕಂಠಿ ಗಿಳಿಗಳು, ಅಂದರೆ ಮಾತನಾಡುವ ಗಿಳಿಗಳು. ಈ ಆಶ್ರಮದಲ್ಲಿ ಮಾತನಾಡುವ ಗಿಳಿ ಆಶ್ರಮದ ಎಲ್ಲರ ವ್ಯವಹಾರವನ್ನು ನೋಡ್ತಾ ತಾನೂ ಸಹ, ಯಾರು ಬಂದರು ಬನ್ನಿ ಸ್ವಾಮಿ ಕೂತ್ಕೊಳ್ಳಿ, ಬಾಯಾರಿಕೆ ಬೇಕಾ, ದಣಿವಾಗಿದೆಯಾ, ಗಾಳಿ ಬಿಸಿಲಾ, ಹೀಗೆ ಮಾತಾಡ್ತಿತ್ತು. ಕಟುಕನ ಮನೆಯ ಗಿಳಿ ಯಾರು ಬಂದ್ರೂ ಹಿಡೀರಿ, ಸರಿ ಹಿಡ್ಕೊಳ್ಳಿ, ಕಡಿರಿ, ಬಡಿರಿ ಅಂತ ಮಾತಾಡ್ತಿತ್ತು. ಯಾಕೆ? ಕಾರಣ ಏನು ಹೇಳಿ? ಪಾಲನೆಯಲ್ಲಿ ವ್ಯತ್ಯಾಸ. ಒಂದೇ ಗೂಡಿನ ಎರಡು ಗಿಳಿಗಳು, ಆದರೆ ಬೆಳೆದ ವ್ಯತ್ಯಾಸ, ಬೆಳವಣಿಗೆಯಲ್ಲಾದ ವ್ಯತ್ಯಾಸ, ಪೋಷಣೆಯಲ್ಲಾದ ವ್ಯತ್ಯಾಸ ಆ ಗಿಳಿಗಳ ವ್ಯಕ್ತಿತ್ವವನ್ನು ಹೇಗೆ ಬದಲಾಯಿಸಿತ್ತೋ ಹಾಗೆ ನಮ್ಮ ವ್ಯಕ್ತಿತ್ವ ನಿರ್ಮಾಣದಲ್ಲಿಯೂ ಸಹ ಪಾಲನೆ ಅಥವಾ ಸಂರಕ್ಷಣೆ ಹಾಗೂ ಪೋಷಣೆ ಬಹಳ ಮುಖ್ಯವಾಗಿದೆ. ಆದ್ದರಿಂದ ನಾವು ಅಲೌಕಿಕ ಜೀವನದ ಪಾಲನೆಯಲ್ಲಿ ಹೋಗುವಾಗ ಉನ್ನತಿಯ ಕಡೆಗೆ ಕರೆದುಕೊಂಡು ಹೋಗುವವರ ಸಂಘವನ್ನು ಮಾಡೋಣ. ನಾವು ಈಶ್ವರೀಯ ಜ್ಞಾನ ರತ್ನಗಳ ಸಂಘವನ್ನು ಮಾಡೋಣ.
ವ್ಯರ್ಥ ಚಿಂತನೆಗಳಿಂದ ಮುಕ್ತರಾಗೋಣ. ನಾವು ಶಕ್ತಿಯುತವಾದ ಆಧ್ಯಾತ್ಮಿಕ ಚಿಂತನೆಯನ್ನು ಮಾಡೋಣ. ವ್ಯಕ್ತಿಗತವಾದ ಮಾತುಗಳಿಗೆ ಹೆಚ್ಚು ಕಿವಿಯಾಗುವುದು ಬೇಡ. ಲೌಕಿಕ ಜೀವನದಲ್ಲೂ ಅಷ್ಟೇ, ಕೆಲಸಕ್ಕೆ ಬಾರದ ಮಾತುಗಳಿಗೆ ಕಿವಿಯಾಗದೆ ನಾವು ನಮ್ಮ ಜೀವನದ ಸಫಲತೆಗಾಗಿ ನಾವು ಹಂಬಲಿಸೋಣ. ಅಂದರೆ ನಮ್ಮ ಪಾಲನೆ ನಾವು ಚೆನ್ನಾಗಿ ಮಾಡೋಣ, ಮಾಡಿಸಿಕೊಳ್ಳೋಣ, ಬೇರೆಯವರ ಪಾಲನೆಯನ್ನು ಚೆನ್ನಾಗಿ ಮಾಡೋಣ. ಇದು ತುಂಬ ಅಗತ್ಯ. ಏಕೆಂದರೆ ಪಾಲನೆ ಇಲ್ಲದೆ ಇದ್ದರೆ ಗಿಡ ಸೊರಗಿ ಹೋಗುತ್ತೆ, ಮನುಷ್ಯ ಅವಿವೇಕಿಯಾಗ್ತಾನೆ ಅಥವಾ ರಾಕ್ಷಸನಾಗುವ ಸಾಧ್ಯತೆ ಇರುತ್ತೆ. ನಾವಿವತ್ತು ಎಷ್ಟೋ ಜನ ಒಳ್ಳೊಳ್ಳೆಯ ವ್ಯಕ್ತಿಗಳಿಗೆ ಬ್ರೈನ್ ವಾಶ್ ಮಾಡಿ ನರರಾಕ್ಷಸರನ್ನಾಗಿ ಮಾಡಿದ್ದನ್ನು ಗಮನಿಸಿದ್ದೇವೆ. ಅದಕ್ಕೆ ಕಾರಣ ಅವರ ಪಾಲನೆ. ಆದ್ದರಿಂದ ಒಂದು ಮಗು ಸರಿ ಇಲ್ಲ ಅಂದರೆ ತಾಯಿಯ ಕಡೆಗೆ ಬೆರಳು ತೋರಿಸುವ ಹಾಗೆ ಆಗಬಾರದು. ನಾವೆಲ್ಲರೂ ಉತ್ತಮ ಪಾಲನೆಯನ್ನು ಪಡೆಯೋಣ, ಉತ್ತಮ ಪಾಲನೆಯನ್ನು ಮಾಡೋಣ. ಓಂ ಶಾಂತಿ. ಆದಿಯ ಮಂತ್ರವು ಅಂತ್ಯದ ಮಂತ್ರವು ಓಂ ಶಾಂತಿ ಓಂ ಶಾಂತಿ. ಆದಿಯ ಮಂತ್ರವು ಅಂತ್ಯದ ಮಂತ್ರವು ಓಂ ಶಾಂತಿ ಓಂ ಶಾಂತಿ. ಇದುವೇ ಸತ್ಯ ಶಾಂತಿ, ಸತ್ಯ ಶಾಂತಿ, ಅವಿನಾಶಿ ಶಾಂತಿ, ನಿತ್ಯ ಶಾಂತಿ, ನಿತ್ಯ ಶಾಂತಿ.